ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ಜೀರ್ಣಕ್ರಿಯೆ, ಅಪಧಮನಿ ಮತ್ತು ಅಭಿಧಮನಿಗಳು, ಆಕ್ಸಿಜನ್ ಸಹಿತ ಉಸಿರಾಟ, ಆಕ್ಸಿಜನ್ ರಹಿತ ಉಸಿರಾಟ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಘಟಕ ಪರೀಕ್ಷೆ. 16ನೇ ಪ್ರಶ್ನೆ. ಜಠರದಲ್ಲಿ ಬಿಡುಗಡೆಯಾಗುವ ಲೋಳೆಯ ಕಾರ್ಯವೇನು? ಜಠರದ ಒಳಗೋಡೆಯನ್ನು ಆಮ್ಲದ ಕ್ರಿಯೆಯಿಂದ ರಕ್ಷಿಸುತ್ತದೆ. 17ನೇ ಪ್ರಶ್ನೆ. ವಿಸರ್ಜನೆ ಎಂದರೇನು? ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎನ್ನುವರು. 18ನೇ ಪ್ರಶ್ನೆ. ನೆಫ್ರಾನ್ ಎಂದರೇನು? ವಿಸರ್ಜನಾಂಗ ವ್ಯೂಹದ ಕಾರ್ಯ ಮತ್ತು ರಚನಾತ್ಮಕ ಘಟಕಗಳು. 19ನೇ ಪ್ರಶ್ನೆ. ಮಾನವನಲ್ಲಿ ಜರುಗುವ ಪೋಷಣೆಯನ್ನು ಹೆಸರಿಸಿ. ಮಾನವನಲ್ಲಿ ಜರುಗುವ ಪೋಷಣೆ ಪೂರ್ಣ ಪೋಷಣೆ, ಹೊಲೋಜೋಯಿಕ್ ನ್ಯೂಟ್ರಿಷನ್. 20ನೇ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯ ವಸ್ತುಗಳಾವುವು? ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿ ಬೇಕಾದ ವಸ್ತುಗಳೆಂದರೆ ನೀರು, ಕಾರ್ಬನ್ ಡೈಆಕ್ಸೈಡ್ ಹಾಗೂ ಸೂರ್ಯನ ಬೆಳಕು. 21ನೇ ಪ್ರಶ್ನೆ. ಸಸ್ಯಗಳ ದೇಹದಿಂದ ನೀರು ಆವಿಯಾಗುವ ಕ್ರಿಯೆಯನ್ನು ಹೆಸರಿಸಿ. ಸಸ್ಯಗಳ ದೇಹದಿಂದ ನೀರು ಆವಿಯಾಗುವ ಕ್ರಿಯೆ ಬಾಷ್ಪ ವಿಸರ್ಜನೆ. 22ನೇ ಪ್ರಶ್ನೆ. ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ನಿಂದುಂಟಾಗುವ ಮಧ್ಯಂತರ ಉತ್ಪನ್ನ ಯಾವುದು? ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ನಿಂದ 3 ಕಾರ್ಬನ್ ಉಳ್ಳ ಪೈರುವೇಟ್ ಉಂಟಾಗುತ್ತದೆ. 2 ಅಥವಾ 3 4 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ. ಜೀರ್ಣಕ್ರಿಯೆಯಲ್ಲಿ ಲಾಲಾರಸದ ಪಾತ್ರವೇನು? ಲಾಲಾರಸದಲ್ಲಿರುವ ಅಮೈಲೇಸ್ ಎಂಬ ಕಿಣ್ವವು ಆಹಾರದಲ್ಲಿನ ಪಿಷ್ಟವನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತದೆ. 2ನೇ ಪ್ರಶ್ನೆ. ಅಪಧಮನಿಗಳು ಹಾಗೂ ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳ ಪಟ್ಟಿ ಮಾಡಿ. ಎರಡನೇ ಉತ್ತರ. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಅಂಗಾಂಗಗಳಿಗೆ ಕೊಂಡೊಯ್ಯುತ್ತವೆ. ಅಭಿಧಮನಿಗಳು ರಕ್ತವನ್ನು ಅಂಗಾಂಗಗಳಿಂದ ಹೃದಯಕ್ಕೆ ತಂದು ಹಾಕುತ್ತವೆ. ಅಪಧಮನಿಗಳು ದಪ್ಪನೆಯ ಭಿತ್ತಿಯನ್ನು ಹೊಂದಿದೆ. ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನು ಹೊಂದಿದೆ. ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹರಿಯುತ್ತದೆ. ರಕ್ತವು ಕಡಿಮೆ ಒತ್ತಡದಲ್ಲಿ ಹರಿಯುತ್ತದೆ. ಕವಾಟಗಳು ಹೊಂದಿವೆ ಅಪಧಮನಿಗಳು. ಅಭಿಧಮನಿಗಳು ಕವಾಟಗಳು ಹೊಂದಿಲ್ಲ. 3ನೇ ಪ್ರಶ್ನೆ. ಜಠರವು ಸ್ರವಿಸುವ ಕಿಣ್ವಗಳಾವುವು? ಜಠರವು ಸ್ರವಿಸುವ ಕಿಣ್ವಗಳೆಂದರೆ ಜಠರ ರಸ, ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೂ ಲೋಳೆ ದ್ರವ. 4ನೇ ಪ್ರಶ್ನೆ. ಇವುಗಳಿಗೆ ಕಾರಣ ಕೊಡಿ. ಎ. ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಬಿ. ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ. ಎ. ಹೃತ್ಕುಕ್ಷಿಗಳು ರಕ್ತವನ್ನು ದೇಹದ ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರುವುದರಿಂದ ಅವು ದಪ್ಪ ಭಿತ್ತಿಯನ್ನು ಹೊಂದಿದೆ. ಬಿ. ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ.
4ನೇ ಪ್ರಶ್ನೆ, ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ? ಚಪಾತಿಯನ್ನು ಜಗಿಯುವಾಗ ಬಿಡುಗಡೆಯಾಗುವ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇರುತ್ತದೆ. ಈ ಕಿಣ್ವವು ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ. 5ನೇ ಪ್ರಶ್ನೆ, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸಣ್ಣ ಕರುಳು ಆಹಾರದಲ್ಲಿನ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಹಾಗೂ ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳವಾಗಿದೆ. ಕರುಳು ರಸದಲ್ಲಿನ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಕೊಬ್ಬನ್ನು ಕೊಬ್ಬಿನ ಆಮ್ಲವಾಗಿ ಹಾಗೂ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತವೆ. ಸಣ್ಣ ಕರುಳಿನ ಒಳ ಗೋಡೆಯಲ್ಲಿನ ವಿಲೈಗಳು ಪಚನವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ. 6ನೇ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ವಸ್ತು ಸ್ಥಾನಾಂತರಣ ಕ್ರಿಯೆಯನ್ನು ವಿವರಿಸಿ. ಸಸ್ಯಗಳಲ್ಲಿ ಆಹಾರ ವಸ್ತು ಸ್ಥಾನಾಂತರಣ ಕ್ರಿಯೆಯು ಫ್ಲೋಯಂ ಅಂಗಾಂಶದಲ್ಲಿ ನಡೆಯುತ್ತದೆ. ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೆಯುತ್ತದೆ. ಅಭಿಸರಣ ಒತ್ತಡದಿಂದ ಈ ಕ್ರಿಯೆ ಸಾಧಿಸಲಾಗುತ್ತದೆ. 7ನೇ ಪ್ರಶ್ನೆ, ಕಪ್ಪೆಗಳು ಮತ್ತು ಹಲ್ಲಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರುತ್ತವೆ. ಸಮರ್ಥಿಸಿ. ಉತ್ತರ, ಕಪ್ಪೆ ಮತ್ತು ಹಲ್ಲಿಗಳ ಹೃದಯವು 3 ಕೋಣೆಗಳಿಂದಾಗಿರುತ್ತದೆ. ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವು ಹೃದಯದಲ್ಲಿ ಮಿಶ್ರಣವಾಗುತ್ತದೆ. ದೇಹಕ್ಕೆ ಆಕ್ಸಿಜನ್ ಪೂರೈಕೆ ಕಡಿಮೆಯಾಗುತ್ತದೆ ಮತ್ತು ಸ್ಥಿರ ದೇಹ ತಾಪವನ್ನು ಕಾಪಾಡಿಕೊಳ್ಳಲು ಶಕ್ತಿಯು ಬಳಕೆಯಾಗುವುದಿಲ್ಲ. 8ನೇ ಪ್ರಶ್ನೆ, ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ಆಗುತ್ತದೆ? ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳು ನೀರು ಮತ್ತು ಅಯಾನುಗಳನ್ನು ಹೀರಿಕೊಳ್ಳುತ್ತವೆ. ಬಾಷ್ಪ ವಿಸರ್ಜನೆಯಿಂದ ಪತ್ರರಂಧ್ರದ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಶೋಷಣವನ್ನು ಉಂಟುಮಾಡುತ್ತವೆ. ಇದು ನೀರು ಮತ್ತು ಕರಗಿರುವ ಲವಣಗಳ ಹೀರುವಿಕೆಗೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸುತ್ತದೆ. 9ನೇ ಪ್ರಶ್ನೆ, ರಕ್ತ ಪರಿಚಲನೆಯಲ್ಲಿ ಅಪಧಮನಿ, ಅಭಿಧಮನಿ ಹಾಗೂ ಲೋಮನಾಳಗಳ ಕಾರ್ಯಗಳು ಪರಸ್ಪರ ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ?
ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ಯುತ್ತದೆ. ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಾಳಗಳಾಗಿ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸುತ್ತವೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಜೀವಕೋಶಗಳಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಅಭಿಧಮನಿಗೆ ಕೊಂಡೊಯ್ಯುತ್ತವೆ. 10ನೇ ಪ್ರಶ್ನೆ, ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ಉಸಿರಾಟದ ವಿಧಾನಗಳನ್ನು ತಿಳಿಸಿ ಮತ್ತು ಅವುಗಳ ನಡುವಣ ವ್ಯತ್ಯಾಸ ತಿಳಿಸಿ. ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಕೋಶದ್ರವ್ಯದಲ್ಲಿ ಪೈರುವೇಟ್ ಅಣುವಾಗಿ ವಿಭಜಿಸಲ್ಪಡುತ್ತದೆ. ಉಸಿರಾಟದ ವಿಧಾನಗಳು: ಆಕ್ಸಿಜನ್ ಸಹಿತ ಉಸಿರಾಟ ಮತ್ತು ಆಕ್ಸಿಜನ್ ರಹಿತ ಉಸಿರಾಟ. ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಜರುಗುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುಗುತ್ತದೆ. ಮೈಟೊಕಾಂಡ್ರಿಯಾದಲ್ಲಿ ಜರುಗುತ್ತದೆ. ಯೀಸ್ಟ್ ಕೋಶಗಳಲ್ಲಿ ಜರುಗುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ. ಆಕ್ಸಿಜನ್ ರಹಿತ ಉಸಿರಾಟ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಆಕ್ಸಿಜನ್ ರಹಿತ ಉಸಿರಾಟದಲ್ಲಿ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥೆನಾಲ್. 11ನೇ ಪ್ರಶ್ನೆ, ಮಾನವರಲ್ಲಿ ಇಮ್ಮಡಿ ಪರಿಚಲನೆಯ ಹಂತಗಳನ್ನು ವಿವರಿಸಿ. ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದರಿಂದ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಆಕ್ಸಿಜನ್ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ. ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತವು ಆಕ್ಸಿಜನ್ ಸಮೃದ್ಧವಾಗುತ್ತದೆ. ಶ್ವಾಸಕೋಶದಿಂದ ಆಕ್ಸಿಜನ್ ಸಹಿತ ರಕ್ತವು ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ.
12ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ಕಿಣ್ವಗಳ ಕಾರ್ಯಗಳನ್ನು ತಿಳಿಸಿ. ಅಮೈಲೇಸ್ ಪಿಷ್ಟವನ್ನು ವಿಭಜಿಸಿ ಸಕ್ಕರೆಯನ್ನಾಗಿಸುತ್ತದೆ. ಪೆಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಟ್ರಿಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ. ಲೈಪೇಸ್ ಎಮಲ್ಸೀಕರಣ. 5 ಅಂಕದ ಪ್ರಶ್ನೆ. 2ನೇ ಮೇನ್, ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ. ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಾದ ಅಂಶಗಳು: ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ಪತ್ರಹರಿತು ನೀರು. ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳು: ಮೊದಲನೇದು ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ. ಎರಡನೇದು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಮೂರನೇದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಈ ಪ್ರಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ: 6CO2 + 12H2O arrow marks C6H12O6 + 6O2 + 6H2O. 2ನೇ ಪ್ರಶ್ನೆ, ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವ ಹಾಗೂ ಕಾರ್ಯಗಳನ್ನು ತಿಳಿಸಬೇಕಾದ ಪ್ರಮುಖ ಚಿತ್ರಗಳು.
ಘಟಕ ಪರೀಕ್ಷೆ. ಮೊದಲನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನೀಡಿದ 4 ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ವಿಭಜಿಸಿ ಕಾರ್ಬನ್ ಮತ್ತು ನೀರಾಗಿ ವಿಭಜಿಸುವ ಜೀವಕೋಶದ ಭಾಗವೆಂದರೆ? ಎ. ಕೋಶದ್ರವ್ಯ, ಬಿ. ಮೈಟೊಕಾಂಡ್ರಿಯಾ, ಸಿ. ಕ್ಲೋರೋಪ್ಲಾಸ್ಟ್, ಡಿ. ನ್ಯೂಕ್ಲಿಯಸ್. ಎರಡನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಹಾಗೂ ಲಿಪಿಡ್ಗಳ ಸಂಪೂರ್ಣ ಜೀರ್ಣವಾಗುವ ಜೀರ್ಣಾಂಗ ವ್ಯೂಹದ ಭಾಗವೆಂದರೆ? ಎ. ಜಠರ, ಬಿ. ದೊಡ್ಡ ಕರಳು, ಸಿ. ಸಣ್ಣ ಕರಳು, ಡಿ. ಯಕೃತ್. ಮೂರನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆಯಲ್ಲಿ ಪತ್ರರಂಧ್ರಗಳ ಪ್ರಾಮುಖ್ಯತೆ? ಎ. ಮೇಲ್ಮುಖ ಒತ್ತಡ ಉಂಟು ಮಾಡಲು, ಬಿ. ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ, ಸಿ. ಆಕ್ಸಿಜನ್ ಅನ್ನು ಹೊರಹಾಕುತ್ತದೆ, ಡಿ. ನಿರಂತರ ಬಾಷ್ಪ ವಿಸರ್ಜನೆ ನಡೆಸುತ್ತದೆ. ನಾಲ್ಕನೇ ಪ್ರಶ್ನೆ, ದೇಹದ ಎಲ್ಲ ಭಾಗಗಳಿಂದ ಆಕ್ಸಿಜನ್ ರಹಿತ ರಕ್ತ ಹೃದಯಕ್ಕೆ ತರುವ ರಕ್ತನಾಳಗಳೆಂದರೆ? ಎ. ಅಪಧಮನಿಗಳು, ಬಿ. ಅಭಿಧಮನಿಗಳು, ಸಿ. ಲೋಮನಾಳಗಳು, ಡಿ. ಫುಫ್ಫುಸರ ಅಪಧಮನಿಗಳು. ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಐದನೇ ಪ್ರಶ್ನೆ, ವಾಯುವಿಕ ಉಸಿರಾಟದಲ್ಲಿ ಮಧ್ಯಂತರ ಹಾಗೂ ಅಂತಿಮ ಉತ್ಪನ್ನಗಳಾವುವು? ಆರನೇ ಪ್ರಶ್ನೆ, ವಾಯುವಿಕ ಹಾಗೂ ಅವಾಯುವಿಕ ಉಸಿರಾಟಗಳ ನಡುವಿನ ಒಂದು ವ್ಯತ್ಯಾಸ ತಿಳಿಸಿ. ಏಳನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ರಕ್ತದ ಘಟಕ ಯಾವುದು? ಮೂರನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಎಂಟನೇ ಪ್ರಶ್ನೆ, ಅಪಧಮನಿಗಳು ಹಾಗೂ ಅಭಿಧಮನಿಗಳ ನಡುವಿನ 2 ವ್ಯತ್ಯಾಸಗಳ ಪಟ್ಟಿ ಮಾಡಿ. ಒಂಬತ್ತನೇ ಪ್ರಶ್ನೆ, ಮಾಂಸಾಹಾರಿಗಳಿಗಿಂತ ಸಸ್ಯಾಹಾರಿಗಳಲ್ಲಿ ಉದ್ದನೆಯ ಕರುಳು ಹೊಂದಿರಲು ಕಾರಣವೇನು? ಹತ್ತನೇ ಪ್ರಶ್ನೆ, ಕಿಣ್ವಗಳೆಂದರೇನು? ಜೀರ್ಣಾಂಗ ವ್ಯೂಹದ ಯಾವುದಾದರೂ ಒಂದು ಕಿಣ್ವದ ಕಾರ್ಯವನ್ನು ತಿಳಿಸಿ. ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 11ನೇ ಪ್ರಶ್ನೆ, ಗ್ಲೂಕೋಸ್ ಅಣುವು ಮೈಟೊಕಾಂಡ್ರಿಯಾ, ಈಸ್ಟ್ ಹಾಗೂ ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ ಎಂದು ವಿವರಿಸಿ. 5ನೇ ಮೇನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 12ನೇ ಪ್ರಶ್ನೆ, ಮಾನವನ ಹೃದಯದ ನೀಳ ಛೇದ ನೋಟದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಮಹಾ ಅಪಧಮನಿ, ಬಲ ಹೃತ್ಕುಕ್ಷಿ, ಫುಫ್ಫುಸುಕ, ಅಭಿಧಮನಿಗಳು. ಈ ಅಧ್ಯಾಯದ ಪ್ರಮುಖ ಕಲಿಕಾಂಶಗಳು: ನಮ್ಮ ದೇಹದಲ್ಲಿ ಸಹಭಾಗಿತ್ವ ಮತ್ತು
ನಿಯಂತ್ರಣವು ನರವ್ಯೂಹ ಮತ್ತು ಹಾರ್ಮೋನುಗಳ ಕಾರ್ಯಗಳಾಗಿವೆ. ನರವ್ಯೂಹದ ಪ್ರತಿಕ್ರಿಯೆಗಳನ್ನು ಪರಾವರ್ತಿತ ಪ್ರಕ್ರಿಯೆ, ಐಚ್ಛಿಕ ಅಥವಾ ಅನೈಚ್ಛಿಕದ ಕದರಿಯೆಗಳು ಎಂದು ವರ್ಗೀಕರಿಸಬಹುದಾಗಿದೆ. ಸಂದೇಶಗಳ ಪ್ರಸರಣಕ್ಕೆ ನರವ್ಯೂಹವು ವಿದ್ಯುತ್ ಆವೇಗಗಳನ್ನು ಬಳಸುತ್ತವೆ. ನರವ್ಯೂಹವು ನಮ್ಮ ಜ್ಞಾನೇಂದ್ರಿಯಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತದೆ ಮತ್ತು ನಮ್ಮ ಸ್ನಾಯುಗಳ ಮೂಲಕ ಕಾರ್ಯಾಚರಿಸುತ್ತದೆ. ರಾಸಾಯನಿಕ ಸಹಭಾಗಿತ್ವವು ಸಸ್ಯ ಹಾಗೂ ಪ್ರಾಣಿಗಳೆರಡರಲ್ಲೂ ಕಂಡುಬರುತ್ತದೆ. ಹಾರ್ಮೋನುಗಳು ಒಂದು ಜೀವಿಯ ದೇಹದ ಒಂದು ಭಾಗದಲ್ಲಿ ಉತ್ಪತ್ತಿಯಾಗಿ ಬಯಸಿದ ಪರಿಣಾಮ ಉಂಟುಮಾಡಲು ಇನ್ನೊಂದು ಭಾಗಕ್ಕೆ ಚಲಿಸುತ್ತವೆ. ಹಿಮ್ಮಾಹಿತಿ ಕಾರ್ಯವಿಧಾನವು ಹಾರ್ಮೋನುಗಳ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಒಂದು ಅಂಕದ ಪ್ರಶ್ನೋತ್ತರಗಳು. ಸಂಸರ್ಗ ಎಂದರೇನು? ಒಂದು ನರಕೋಶಕ್ಕೂ ಇನ್ನೊಂದು ನರಕೋಶಕ್ಕೂ ರಾಸಾಯನಿಕಗಳಿಂದ ಕೂಡಿದ ಅಂತರಾವಕಾಶಗಳನ್ನು ಸಂಸರ್ಗ ಎನ್ನುವರು. ಎರಡನೇ ಪ್ರಶ್ನೆ, ಪರಾವರ್ತನೆ ಕ್ರಿಯೆ ಮತ್ತು ಪರಾವರ್ತಿತ ಚಾಹದ ವ್ಯತ್ಯಾಸವೇನು? ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯೇ ಪರಾವರ್ತನೆ ಕ್ರಿಯೆ. ಪರಾವರ್ತನೆ ಕ್ರಿಯೆಯಲ್ಲಿ ನರ ಸಂದೇಶವು ಹರಿಯುವ ಮಾರ್ಗವೇ ಪರಾವರ್ತಿತ ಚಾಪ. ಮೂರನೇ ಪ್ರಶ್ನೆ, ಪರಾವರ್ತಿತ ಚಾಪ ಉಂಟಾಗುವ ಕೇಂದ್ರ ಯಾವುದು? ಮೆದುಳು ಬಳ್ಳಿಯು ಪರಾವರ್ತಿತ ಚಾಪದ ಕೇಂದ್ರ. ನಾಲ್ಕನೇ ಪ್ರಶ್ನೆ, ಹಿಮ್ಮೆದುಳಿನ ಮೆಡುಲ್ಲಾದ ಕಾರ್ಯವೇನು? ರಕ್ತದ ಒತ್ತಡ, ಬಾಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆಯಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ.
ಪ್ರಶ್ನೆ, ಹಿಮ್ಮೆದುಳಿನ ಅನುಮಸ್ತಿಷ್ಕದ ಕಾರ್ಯವೇನು? ಐಚ್ಛಿಕ ಕ್ರಿಯೆಗಳ ನಡೆಯುವುದು, ಬೈಸಿಕಲ್ ಸವಾರಿ, ಬಾಗುವುದು, ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡುತ್ತದೆ. 6ನೇ ಪ್ರಶ್ನೆ, ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಸ್ಪರ್ಶಿಸಿದಾಗ ಮಡಚಿಕೊಳ್ಳಲಾರಂಭಿಸುತ್ತದೆ, ಹೇಗೆ? ಸಸ್ಯಗಳ ದೇಹದಲ್ಲಿ ಮಾಹಿತಿಯು ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸುತ್ತವೆ. ಹಾಗಾಗಿ ಕೆಲ ಜೀವಕೋಶಗಳ ಚಲನೆ ಸಾಧ್ಯವಾಗಲು ತಮ್ಮ ಆಕಾರ ಬದಲಾಯಿಸಬೇಕಾಗುತ್ತದೆ. ಇದು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಆಗುತ್ತದೆ. 7ನೇ ಪ್ರಶ್ನೆ, ಗಳಗಂಡ ರೋಗಕ್ಕೆ ಕಾರಣವೇನು? ಈ ರೋಗದ ಲಕ್ಷಣ ತಿಳಿಸಿ. ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆ ಉಂಟಾದರೆ ಗಳಗಂಡ ರೋಗ ಉಂಟಾಗುತ್ತದೆ. ಈ ರೋಗದ ಲಕ್ಷಣವೆಂದರೆ ಊದಿಕೊಂಡಿರುವ ಕುತ್ತಿಗೆ. 8ನೇ ಪ್ರಶ್ನೆ, ಕೆಲವು ಮಧುಮೇಹಿ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡಲು ಕಾರಣವೇನು? ಮಧುಮೇಹಿಗಳಲ್ಲಿ ಮೇದೋಜೀರಕ ಗ್ರಂಥಿಗಳಲ್ಲಿ ಇನ್ಸುಲಿನ್ ಹಾರ್ಮೋನಿನ ಬಿಡುಗಡೆಯ ಪ್ರಮಾಣ ಕಡಿಮೆಯಾಗುವುದರಿಂದ ಇವರು ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳುತ್ತಾರೆ. 2 ಅಂಕಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಕುಬ್ಜತೆ ಮತ್ತು ದೈತ್ಯತೆಗೆ ಕಾರಣಗಳೇನು? ಬಾಲ್ಯದಲ್ಲಿ ಪಿಟ್ಯೂಟರಿ ಗ್ರಂಥಿಯ ಬೆಳವಣಿಗೆ ಹಾರ್ಮೋನಿನ ಕೊರತೆಯಾದರೆ ಕುಬ್ಜತೆ ಉಂಟಾಗುತ್ತದೆ. ಬಾಲ್ಯದಲ್ಲಿ ಪಿಟ್ಯೂಟರಿ ಗ್ರಂಥಿಯ ಬೆಳವಣಿಗೆ ಹಾರ್ಮೋನ್ ಅಧಿಕ ಪ್ರಮಾಣದಲ್ಲಿ ಬಿಡುಗಡೆಯಾದರೆ ದೈತ್ಯತೆ ಉಂಟಾಗುತ್ತದೆ. ಟೆಸ್ಟೋಸ್ಟೆರಾನ್ ಮತ್ತು ಈಸ್ಟ್ರೋಜನ್ ಬಿಡುಗಡೆ ಮಾಡುವ ಗ್ರಂಥಿಗಳನ್ನು ಹೆಸರಿಸಿ, ಕಾರ್ಯ ತಿಳಿಸಿ. ಟೆಸ್ಟೋಸ್ಟೆರಾನ್ ಹುಡುಗರ ವೃಷಣಗಳಲ್ಲಿ ಬಿಡುಗಡೆಯಾಗುತ್ತದೆ. ಇದು ಹುಡುಗರ ಗಂಡಸಿನ ಲಕ್ಷಣಗಳಾದ ಸಂತಾನೋತ್ಪತ್ತಿ, ಅಂಗಗಳ ಬೆಳವಣಿಗೆ, ಧ್ವನಿ ಒಡೆಯುವುದು, ಮೀಸೆ ಗಡ್ಡ ಮೂಡುವುದು
ಈಸ್ಟ್ರೋಜನ್ ಹುಡುಗಿಯರ ಅಂಡಾಶಯಗಳಿಂದ ಬಿಡುಗಡೆಯಾಗುತ್ತದೆ. ಇದು ಹುಡುಗಿಯ ಹೆಂಗಸಿನ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಹೆಣ್ಣು ಸಂತಾನೋತ್ಪತ್ತಿ, ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ ಇತ್ಯಾದಿ. ಎರಡನೇ ಪ್ರಶ್ನೆ, ಇವುಗಳನ್ನು ಅರ್ಥೈಸಿ. ಮೊದಲನೇದು ದ್ಯುತಿ ಅನುವರ್ತನೆ, ಬೆಳಕಿಗೆ ಪ್ರತಿಕ್ರಿಯೆಯಾಗಿ ಬೆಳವಣಿಗೆ. ಎರಡನೇದು ಗುರುತ್ವಾನುವರ್ತನೆ, ಗುರುತ್ವ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಬೆಳವಣಿಗೆ. ಜಲಾನುವರ್ತನೆ, ನೀರು ನಿರ್ದೇಶಿತ ಬೆಳವಣಿಗೆ, ಚಲನೆ. ರಾಸಾಯನಿಕಾನುವರ್ತನೆ, ರಾಸಾಯನಿಕ ನಿರ್ದೇಶಿತ ಬೆಳವಣಿಗೆ, ಚಲನೆ. ನಾಲ್ಕನೇ ಪ್ರಶ್ನೆ, ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ತಿಳಿಸಿ. ಆಕ್ಸಿಜನ್ ಸಸ್ಯ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ. ಬೆಬ್ಬರ್ಲಿನ್ ಸಸ್ಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸೈಟೋಕೈನಿನ್ ಬೇರು ಮತ್ತು ಕಾಂಡಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಈ ಹಾರ್ಮೋನ್ಗಳನ್ನು ಸ್ರವಿಸುವ ಗ್ರಂಥಿ ಹಾಗೂ ಕಾರ್ಯ ತಿಳಿಸಿರಿ. ಮೊದಲನೇದು ಆಡ್ರಿನಲ್ ಗ್ರಂಥಿ, ದೇಹವನ್ನು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ, ದೇಹದ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್ ಮೆದೋಜೀರಕ ಗ್ರಂಥಿ, ರಕ್ತದಲ್ಲಿ ಸಕ್ಕರೆ ಮಟ್ಟದ ನಿಯಂತ್ರಣ. ಬೆಳವಣಿಗೆ ಹಾರ್ಮೋನ್ ಪಿಟ್ಯುಟರಿ ಗ್ರಂಥಿ, ದೇಹದ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ.
6ನೇ ಪ್ರಶ್ನೆ, ರುಚಿಯಾದ ಆಹಾರವನ್ನು ಕಂಡ ತಕ್ಷಣ ಬಾಯಲ್ಲಿ ನೀರೂರುವಿಕೆಯಾಗಲು ಕಾರಣವೇನು? ಇದನ್ನು ನಿಯಂತ್ರಿಸುವ ಭಾಗ ಯಾವುದು? ಬಾಯಲ್ಲಿ ನೀರೂರುವಿಕೆಯು ಅನೈಚ್ಛಿಕ ಕ್ರಿಯೆಯಾಗಿರುವುದರಿಂದ ರುಚಿಯಾದ ಆಹಾರ ಕಂಡ ತಕ್ಷಣ ಬಾಯಲ್ಲಿ ನೀರೂರುತ್ತದೆ. ಈ ಕ್ರಿಯೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಹಿಮ್ಮೆದುಳಿನ ಮೆಡುಲ್ಲ. 7ನೇ ಪ್ರಶ್ನೆ, ಮದ್ಯಪಾನ ಸೇವಿಸಿದ ವ್ಯಕ್ತಿ ನಿಯಂತ್ರಣವಿಲ್ಲದೆ ತೂರಾಡಲು ಕಾರಣವೇನು? ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕಾರಣವಾದ ಅನುಮಸ್ತಿಷ್ಕವು ಮದ್ಯಪಾನದ ಪರಿಣಾಮವಾಗಿ ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ. 8ನೇ ಪ್ರಶ್ನೆ, ಒಂದು ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಹಾಗೂ ಬೇರು ಭೂಮಿಯ ಕಡೆಗೆ ಬೆಳೆಯಲು ಕಾರಣವೇನು? ಧನ ದ್ಯುತಿ ಅನುವರ್ತನೆ ಕಾರಣ. ಒಂದು ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸಿದರೆ ಋಣ ದ್ಯುತಿ ಅನುವರ್ತನೆ ಕಾರಣ. ಒಂದು ಸಸ್ಯದ ಬೇರು ಭೂಮಿ ಕಡೆಗೆ ಬೆಳೆಯುವ ಮೂಲಕ ಪ್ರತಿಕ್ರಿಯಿಸುತ್ತದೆ. 9ನೇ ಪ್ರಶ್ನೆ, ಸಸ್ಯದ ಎಲೆಗಳು ಬಾಡುವಿಕೆಗೆ ಕಾರಣವೇನು? ಆಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಕಾರಣ ಸಸ್ಯದ ಎಲೆಗಳು ಬಾಡುತ್ತವೆ. 10ನೇ ಪ್ರಶ್ನೆ, ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖ ಬಿಳಚಿಕೊಂಡಿದೆ ಮತ್ತು ಅವನ ಉಸಿರಾಟದ ವೇಗ ಹೆಚ್ಚಾಗಿದೆ. ವ್ಯಕ್ತಿಯು ಈ ಪರಿಸ್ಥಿತಿಯನ್ನು ಎದುರಿಸಲು ಹೇಗೆ ಸಿದ್ಧವಾಗುತ್ತಾನೆ? ಇಂತಹ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹದಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ಸ್ರವಿಸಲ್ಪಡುತ್ತದೆ. ಇದರ ಪರಿಣಾಮದಿಂದಾಗಿ ಮುಖದ ಸ್ನಾಯುಗಳು ಸಂಕುಚಿತಗೊಂಡಾಗ ಚರ್ಮಕ್ಕೆ ರಕ್ತದ ಪೂರೈಕೆ ಕಡಿಮೆಯಾಗುವುದರಿಂದ ಮುಖ ಬಿಳಚಿಕೊಳ್ಳುತ್ತದೆ. ಪಕ್ಕೆಲುಬಿನ ಸ್ನಾಯುಗಳು ಹಾಗೂ ವಪೆಯ ಸಂಕೋಚನೆಯಿಂದ ಉಸಿರಾಟದ ವೇಗ ಹೆಚ್ಚಾಗುತ್ತದೆ. 3 ಅಂಕಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಪರಾವರ್ತಿತ ಚಾಪ ಎಂದರೇನು? ಅದು ಒಳಗೊಂಡ ಭಾಗಗಳು ಮತ್ತು ಕಾರ್ಯ ತಿಳಿಸಿ.
ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರವೇಗಗಳು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಎನ್ನುವರು. ಇದು ಒಳಗೊಂಡ ಭಾಗಗಳು ಮತ್ತು ಅವುಗಳ ಕಾರ್ಯವೆಂದರೆ ಗ್ರಾಹಕ ಜೀವಿಯ ಸುತ್ತಲಿನ ಪರಿಸರದಲ್ಲಿನ ಪ್ರಚೋದನೆಗಳನ್ನು ಸ್ವೀಕರಿಸುವ ಭಾಗ ಜ್ಞಾನೇಂದ್ರಿಯಗಳು. ಎರಡನೇದು ಜ್ಞಾನವಾಹಿ ನರಕೋಶ ಗ್ರಾಹಕಗಳಿಂದ ಸ್ವೀಕರಿಸಿದ ನರಾವೇಗಗಳನ್ನು ಮೆದುಳು ಬಳ್ಳಿಗೆ ಕೊಂಡೊಯ್ಯುವ ಭಾಗ. ಸಂಬಂಧ ಕಲ್ಪಿಸುವ ನರಕೋಶ ನರಾವೇಗಗಳಿಗೆ ಸೂಕ್ತ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸುತ್ತದೆ. ಕ್ರಿಯಾವಾಹಿ ನರಕೋಶ ಪ್ರತಿಕ್ರಿಯೆಗಳನ್ನು ಕೊಂಡೊಯ್ಯುವ ಭಾಗ. ಕಾರ್ಯನಿರ್ವಾಹಕ ಪ್ರತಿಕ್ರಿಯೆಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತದೆ ಸ್ನಾಯುಗಳು ಗ್ರಂಥಿಗಳು. ಎರಡನೇ ಪ್ರಶ್ನೆ, ಸಸ್ಯಗಳಲ್ಲಿ ಅನುವರ್ತನಾ ಚಲನೆಗಳಾವುವು ತಿಳಿಸಿ. ಸಸ್ಯಗಳಲ್ಲಿ ಅನುವರ್ತನಾ ಚಲನೆಗಳೆಂದರೆ ದ್ಯುತಿ ಅನುವರ್ತನೆ, ಬೆಳಕಿನ ಕಡೆಗೆ ಸಸ್ಯದ ಬೆಳವಣಿಗೆ, ಕಾಂಡ ಗುರುತ್ವಾನುವರ್ತನೆ ಗುರುತ್ವಾಕರ್ಷಣೆಯ ಕಡೆಗೆ ಬೇರುಗಳ ಬೆಳವಣಿಗೆ. ಜಲಾನುವರ್ತನೆ ನೀರಿನ ಕಡೆಗೆ ಸಸ್ಯಗಳ ಬೆಳವಣಿಗೆ, ಬೇರುಗಳು. ರಾಸಾಯನಿಕ ಅನುವರ್ತನೆ ರಾಸಾಯನಿಕ ವಸ್ತುಗಳ ದಿಕ್ಕಿನಲ್ಲಾಗುವ ಬೆಳವಣಿಗೆ, ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ಮೂರನೇ ಪ್ರಶ್ನೆ, ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ರೂಪಿಸುವಲ್ಲಿ ನರವ್ಯೂಹ ವ್ಯವಸ್ಥೆಯು ಅಂತಃಸ್ರಾವಕ ಗ್ರಂಥಿಗಳ ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ? ನರವ್ಯೂಹ ವ್ಯವಸ್ಥೆಯು ಸಂಕೇತಗಳ ಪ್ರಸರಣಕ್ಕೆ ನರಾವೇಗಗಳನ್ನು ಬಳಸುತ್ತವೆ, ಆದರೆ ಅಂತಃಸ್ರಾವಕ ಗ್ರಂಥಿಗಳಲ್ಲಿ ಸಂದೇಶಗಳ ಪ್ರಸರಣಕ್ಕೆ ರಾಸಾಯನಿಕ ಸಂಕೇತಗಳನ್ನು ಬಳಸುತ್ತವೆ. ನರವ್ಯೂಹದಲ್ಲಿ ಮಾಹಿತಿಯ ಹರಿವು ತ್ವರಿತ ಹಾಗೂ ಪ್ರತಿಕ್ರಿಯೆಯು ಕ್ಷಿಪ್ರವಾಗಿರುತ್ತದೆ, ಆದರೆ ಅಂತಃಸ್ರಾವಕ ವ್ಯೂಹದಲ್ಲಿ ಮಾಹಿತಿಯ ಹರಿವು ಹಾಗೂ ಪ್ರತಿಕ್ರಿಯೆಗಳು ನಿಧಾನವಾಗಿರುತ್ತವೆ.
ನರವ್ಯೂಹದಿಂದ ಉಂಟಾದ ಪರಿಣಾಮ ಅಲ್ಪ ಕಾಲದ್ದಾಗಿರುತ್ತದೆ, ಆದರೆ ಅಂತಃಸ್ರಾವಕ ಗ್ರಂಥಿಗಳ ಪರಿಣಾಮ ದೀರ್ಘಕಾಲದ್ದಾಗಿರುತ್ತದೆ. 4ನೇ ಪ್ರಶ್ನೆ, ನ್ಯೂರಾನ್ ರಚನೆಯನ್ನು ವಿವರಿಸಿ. ನ್ಯೂರಾನ್ ಅಥವಾ ನರಕೋಶವು ನರವ್ಯೂಹದ ಜೀವಕೋಶವಾಗಿದೆ. ಒಂದು ಮಾದರಿ ನ್ಯೂರಾನ್ ಈ ಕೆಳಕಂಡ ಭಾಗಗಳನ್ನು ಹೊಂದಿದೆ. ಕೋಶಕಾಯ ನರಕೋಶದ ಕೋಶೀಯ ಭಾಗವಾಗಿದ್ದು ಕೋಶದ್ರವ್ಯ ಕೋಶಕೇಂದ್ರವನ್ನು ಹೊಂದಿದೆ. ಇಲ್ಲಿ ಮಾಹಿತಿಯು ವಿದ್ಯುದಾವೇಗಗಳ ರೂಪದಲ್ಲಿ ಹರಿಯುತ್ತದೆ. ಡೆಂಡ್ರೈಟ್ಗಳು ಕೋಶಕಾಯದಿಂದ ಸೂಕ್ತ ಕೂದಲಿನಂತಹ ರಚನೆಗಳೇ ಡೆಂಡ್ರೈಟ್ಗಳು. ಇವು ನರಾವೇಗಗಳನ್ನು ಸ್ವೀಕರಿಸಿ ಕೋಶಕಾಯದಲ್ಲಿನ ಕೋಶ ದ್ರವ್ಯದೊಳಗೆ ಸಾಗಿಸುತ್ತವೆ. ಆಕ್ಸಾನ್ ನರಕೋಶದ ಉದ್ದನೆಯ ಭಾಗವಾಗಿದ್ದು ಇದರ ಇನ್ನೊಂದು ತುದಿಯು ಸೂಕ್ಷ್ಮ ಕೂದಲಿನಂತಹ ರಚನೆಗಳಾಗಿ ನರತುದಿ ವಿಭಜಿಸುತ್ತವೆ. ಈ ಭಾಗವು ನರಾವೇಗಗಳನ್ನು ಕೋಶಕಾಯದಿಂದ ನರತುದಿಯ ಕಡೆಗೆ ಹಾದುಹೋಗುವ ಮಾರ್ಗದಂತೆ ವರ್ತಿಸುತ್ತದೆ. ಮಯಲಿನ್ ಹೊದಿಕೆ ಆಕ್ಸಾನ್ ಮೇಲೆ ಆವರಿಸಿದ್ದು ಆವಾಹಕದಂತೆ ವರ್ತಿಸುತ್ತದೆ. ನರತುದಿಗಳು ಆಕ್ಸಾನ್ನ ಇನ್ನೊಂದು ತುದಿಯ ಭಾಗವಾಗಿದ್ದು ನರಾವೇಗಗಳನ್ನು ಈ ಭಾಗದಿಂದ ಮತ್ತೊಂದು ನ್ಯೂರಾನ್ನ ಡೆಂಡ್ರೈಟ್ಗೆ ಸಂಸರ್ಗದ ಮೂಲಕ ಕಳುಹಿಸುತ್ತವೆ. 5ನೇ ಪ್ರಶ್ನೆ, ಈ ಕೆಳಗಿನ ಯಾವ ಚಿತ್ರದಲ್ಲಿ ಸರಿಯಾದ ಅನುವೇದನಾ ಚಲನೆಯನ್ನು ತೋರಿಸುತ್ತದೆ ಮತ್ತು ಏಕೆ? ಚಿತ್ರ ಸಿ ನಲ್ಲಿ ಸಸ್ಯಗಳಲ್ಲಿ ಅನುವೇದನಾ ಚಲನೆಯಾದ ಗುರುತ್ವಾನುವರ್ತನೆಯನ್ನು ತೋರಿಸುತ್ತದೆ, ಏಕೆಂದರೆ ಗುರುತ್ವಾನುವರ್ತನೆಯು ಸಸ್ಯದ ಬೇರುಗಳು ಗುರುತ್ವದ ಕಡೆಗೆ ಬೆಳೆಯುವುದು ಧನಾತ್ಮಕ ಗುರುತ್ವಾವರ್ತನೆ ಆಗಿದೆ. ಹಾಗೆಯೇ ಕಾಂಡದ ಬೆಳವಣಿಗೆಯು ಗುರುತ್ವದ ವಿರುದ್ಧದ ಬೆಳವಣಿಗೆ ಋಣಾತ್ಮಕ ಗುರುತ್ವಾನುವರ್ತನೆಯಾಗಿದೆ. ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವುದರೊಂದಿಗೆ ಕಾರ್ಯಗಳನ್ನು ಕಲಿಯಬೇಕಾದ ಚಿತ್ರಗಳು.
ಘಟಕ ಪರೀಕ್ಷೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿದ 4 ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳಲ್ಲಿ ಬೆಳವಣಿಗೆ ನಿಯಂತ್ರಿಸುವ ಹಾರ್ಮೋನು ಯಾವುದು? ಎ ಜಿಬ್ಬರ್ಲಿನ್, ಬಿ ಆಕ್ಸಿನ್ಗಳು, ಸಿ ಸೈಟೋಕೈನಿನ್ಗಳು, ಡಿ ಆಬ್ಸಿಸಿಕ್ ಆಮ್ಲ. ಎರಡನೇ ಪ್ರಶ್ನೆ, ಸೂರ್ಯಕಾಂತಿಯ ಹೂವು ಬೆಳಕಿನೊಂದಿಗೆ ಅರಳುತ್ತದೆ ಏಕೆ? ಆಪ್ಷನ್ಸ್ ಎ ಇದೊಂದು ದ್ಯುತಿ ಅನುವರ್ತನಾ ಚಲನೆಯಾಗಿದೆ, ಇದೊಂದು ಗುರುತ್ವಾನುವರ್ತನಾ ಚಲನೆಯಾಗಿದೆ, ಇದೊಂದು ರಾಸಾಯನಿಕಾನುವರ್ತನಾ ಚಲನೆಯಾಗಿದೆ, ಡಿ ಇದೊಂದು ಜನಾನುವರ್ತನಾ ಚಲನೆಯಾಗಿದೆ. ಮೂರನೇ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಹಾರ್ಮೋನು ಯಾವುದೆಂದರೆ? ಆಪ್ಷನ್ಸ್ ಎ ಇನ್ಸುಲಿನ್, ಬಿ ಪ್ರೊಜೆಸ್ಟಿರಾನ್, ಸಿ ಅಡ್ರಿನಾಲಿನ್, ಡಿ ಥೈರಾಕ್ಸಿನ್. ನಾಲ್ಕನೇ ಪ್ರಶ್ನೆ, ರಕ್ತದ ಒತ್ತಡ, ಬಾಯಲ್ಲಿ ನೀರಿರುವಿಕೆ ಮತ್ತು ವಾಂತಿಯಾಗುವಿಕೆ ಇಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ? ಎ ಮಹಾಮಸ್ತಿಷ್ಕ, ಬಿ ಅನುಮಸ್ತಿಷ್ಕ, ಸಿ ಪಾನ್ಸ, ಡಿ ಮೆಡುಲ್ಲಾ. ಎರಡನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಐದನೇ ಪ್ರಶ್ನೆ, ಪರಾವರ್ತನೆ ಎಂದರೇನು? ಆರನೇ ಪ್ರಶ್ನೆ, ಸಂಸರ್ಗ ಎಂದರೇನು? ಏಳನೇ ಪ್ರಶ್ನೆ, ವೃಷಣಗಳಿಂದ ಸ್ರವಿಸುವ ಹಾರ್ಮೋನಿನ ಕಾರ್ಯ ತಿಳಿಸಿ. ಮೂರನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎಂಟನೇ ಪ್ರಶ್ನೆ, ನರಕೋಶದ ರಚನೆಯನ್ನು ವಿವರಿಸಿ. ಒಂಬತ್ತನೇ ಪ್ರಶ್ನೆ, ಮೆದುಳಿನ ಈ ಕೆಳಗಿನ ಭಾಗಗಳ ಕಾರ್ಯ ತಿಳಿಸಿ. ಎ ಮಹಾಮಸ್ತಿಷ್ಕ, ಬಿ ಅನುಮಸ್ತಿಷ್ಕ. ಹತ್ತನೇ ಪ್ರಶ್ನೆ, ಪರಾವರ್ತಿತ ಚಾಪ ಎಂದರೇನು? ಅದು ಒಳಗೊಂಡ ಭಾಗಗಳಾವುವು? ನಾಲ್ಕನೇ ಮೇನ್, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಹನ್ನೊಂದನೇ ಪ್ರಶ್ನೆ, ಈ ಕೆಳಗಿನ ಗ್ರಂಥಿಗಳಿಂದ ಸ್ರವಿಸಲ್ಪಡುವ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯ ತಿಳಿಸಿ. ಆಪ್ಷನ್ಸ್ ಎ ಪಿಟ್ಯುಟರಿ ಗ್ರಂಥಿ, ಬಿ ಅಂಡಾಶಯಗಳು, ಸಿ ಥೈರಾಯ್ಡ್ ಗ್ರಂಥಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಹನ್ನೆರಡನೇ ಪ್ರಶ್ನೆ, ಮೆದುಳಿನ ನೀಳ ಛೇದ ನೋಟದ ಚಿತ್ರ ಬರೆದು ಎಲ್ಲ ಭಾಗಗಳನ್ನು ಗುರುತಿಸಿ.